ಎಲನ್ ಮಸ್ಕ್ ರಿಚ್ ಇರುವ ಕಾರಣ ಸಕ್ಸಸ್ ಆಗಿದ್ದಾನೆ ಎಂದು ತುಂಬ ಜನರು ಅಂದುಕೊಳ್ಳುತ್ತಾರೆ. ಆದರೆ ಅದು ಫುಲ್ ಸತ್ಯ ಅಲ್ಲ. ಈವೆನ್ ನೀವು ರಿಚ್ ಅಲ್ಲದಿದ್ದರೂ ಎಲನ್ ಮಸ್ಕ್ ಕಡೆಯಿಂದ ಪವರ್ಫುಲ್ ಲೆಸನ್ಸ್ಗಳನ್ನು ಕಲಿಬೋದು. ಎಲನ್ ಮಸ್ಕ್ ಕೇವಲ ಹಣದ ಸಹಾಯದಿಂದ ಮಾತ್ರ ಸಕ್ಸಸ್ ಆಗಿದ್ದಾನೆ ಎಂದು ತುಂಬ ಜನರು ಆಲೋಚಿಸ್ತಾರೆ. ಇದು ಸತ್ಯವಲ್ಲ. ಹಣದ ಮೂಲಕ ಮಾತ್ರ ಸಕ್ಸಸ್ ಕ್ರಿಯೇಟ್ ಆಗಲ್ಲ. ನೀವು ಹೇಗೆ ಆಲೋಚಿಸ್ತಿದ್ದೀರಾ, ನಿಮಗೆ ಯಾವ ಹ್ಯಾಬಿಟ್ಸ್ ಇದ್ದಾವೆ, ನೀವು ಹೇಗೆ ನಡೆದುಕೊಳ್ತಾ ಇದ್ದೀರಾ ಅನ್ನೋದೇ ಮಾತ್ರ ಮ್ಯಾಟರ್ ಆಗುತ್ತೆ. ಈವೆನ್ ನೀವು ಸ್ಟೂಡೆಂಟ್ ಆದರೂ ನಾರ್ಮಲ್ ಪರ್ಸನ್ ಆದರೂ ಎಲನ್ ಮಸ್ಕ್ ಕಡೆಯಿಂದ ಪವರ್ಫುಲ್ ಲೆಸನ್ಸ್ಗಳನ್ನು ಕಲಿಬೋದು. ಈ ವಿಡಿಯೋದಲ್ಲಿ ಎಲನ್ ಮಸ್ಕ್ ಕಡೆಯಿಂದ ಜೀವನ ಪಾಠಗಳನ್ನು ಕಲಿಸ್ತೇನೆ. ನೀವು ರಿಚ್ ಅಲ್ಲದಿದ್ದರೂ ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಇವುಗಳು ಸತ್ಯವಾಗಿವೆ ಮತ್ತು ಸ್ಟೂಡೆಂಟ್ಗಳಿಗೆ ಮತ್ತು ಯಾರಾದರೆ ಜೀವನದಲ್ಲಿ ಸಕ್ಸಸ್ ಆಗಬೇಕಂತ ಅಂದುಕೊಂಡಿದ್ದಾರೋ ಅವರಿಗೆ ಯೂಸ್ಫುಲ್ ಆಗಿದೆ. 1. ಥಿಂಕ್ ಲಾಂಗ್ ಟರ್ಮ್, ನಾಟ್ ಓನ್ಲಿ ಫಾರ್ ಕ್ವಿಕ್ ರಿಸಲ್ಟ್ಸ್. ಬಹಳ ಮಂದಿಗೆ ರಿಸಲ್ಟ್ಸ್ ಬೇಗನೆ ಬೇಕು ಅಂತಾರೆ ಮತ್ತು ಸಕ್ಸಸ್ ಬೇಗನೆ ಬೇಕು ಅಂತಾರೆ. ಆದರೆ ಎಲನ್ ಮಸ್ಕ್ ಆ ರೀತಿ ಆಲೋಚಿಸುವುದಿಲ್ಲ. ಅವನು ಯಾವಾಗಲೂ ಲಾಂಗ್ ಟರ್ಮ್ ಆಗಿ ಆಲೋಚಿಸ್ತಾನೆ. ಯಾವಾಗ ಅವನು ಸ್ಪೇಸ್ ಎಕ್ಸ್ ಅನ್ನು ಸ್ಟಾರ್ಟ್ ಮಾಡ್ತಾನೋ ಕಂಪನಿ ತುಂಬ ಸಾರಿ ಫೇಲ್ ಆಯಿತು. ರಾಕೆಟ್ಸ್ಗಳು ತುಂಬ ಸಾರಿ ಫೇಲ್ ಆದವು ಮತ್ತು ಅವನ ಬಳಿ ಇದ್ದಂಥ ಹಣವು ಫಿನಿಶ್ ಆಗಲು ಬಂತು. ತುಂಬ ಜನರು ಸ್ಟಾಪ್ ಮಾಡೋಕ್ಕೆ ಹೇಳ್ತಾರೆ, ಆದರೆ ಅವನು ಸ್ಟಾಪ್ ಮಾಡೋದಿಲ್ಲ. ಯಾಕಂದರೆ ಅವನ ಗೋಲ್ಸ್ ಬೇಗನೆ ಸಕ್ಸಸ್ ಬೇಕು ಅಂತ ಬಯಸಲ್ಲ. ಅವನ ಗೋಲ್ಸ್ಗಳು ಲಾಂಗ್ ಟರ್ಮ್ ಆಗಿ ಇಂಪ್ಯಾಕ್ಟ್ ಮಾಡ್ತವೆ. ಇದು ಸ್ಟೂಡೆಂಟ್ಗಳಿಗೆ ತುಂಬ ಮುಖ್ಯ. ನೀವು ನಾಳೆಯ ಎಕ್ಸಾಮ್ಗಾಗಿ ಪ್ರಿಪೇರ್ ಆದರೆ ಪಾಸ್ ಆಗ್ಬೋದು, ಆದರೆ ನೀವು ನಿಜವಾದ ನಾಲೆಜ್ ಗೇನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನೀವು ನಿಧಾನವಾಗಿ ಆಳವಾಗಿ ಕಲಿಯುತ್ತಾ ಹೋದರೆ ರಿಸಲ್ಟ್ಸ್ ನಿಧಾನವಾಗಿ ಬರಬಹುದು, ಆದರೆ ಆ ನಾಲೆಜ್ ನಿಮ್ಮ ಜೀವನ ಪೂರ್ತಿ ಇರುತ್ತೆ. ಯಾವಾಗಲೂ ಇದನ್ನು ನೆನ್ಪಿಟ್ಕೊಳ್ಳಿ. ಬೇಗನೆ ಬರುವ ರಿಸಲ್ಟ್ಸ್ಗಳು ಟೆಂಪರಿವರಿಯಾಗಿ ಹ್ಯಾಪಿನೆಸ್ ಕೊಡ್ತವೆ, ಆದರೆ ಲಾಂಗ್ ಟರ್ಮ್ಗಾಗಿ ಎಫರ್ಟ್ ಆಗ್ತಿರಲ್ಲ. ಅದು ನಿಮ್ಮ ಫ್ಯೂಚರನ್ನು ಬಿಲ್ಡ್ ಮಾಡುತ್ತೆ. 2. ಫೋಕಸ್ ಆನ್ ಸಾಲ್ವಿಂಗ್ ಬಿಗ್ ಪ್ರಾಬ್ಲಮ್ಸ್, ನಾಟ್ ಚೇಸಿಂಗ್ ಕಂಫರ್ಟ್. ಬಹಳ ಮಂದಿ ಮೊದಲು ಕಂಫರ್ಟನ್ನು ಆಯ್ಕೆ ಮಾಡ್ತಾರೆ, ಯಾಕಂದರೆ ಅವರಿಗೆ ಸುಲಭವಾದ ಜೀವನ, ಸುಲಭವಾದ ಕೆಲಸ, ಕಡಿಮೆ ಒತ್ತಡ ಬೇಕು ಅಂತಾರೆ. ಆದರೆ ಎಲನ್ ಮಸ್ಕ್ ಈ ವಿಷಯಕ್ಕೆ ಡಿಫ್ರೆಂಟ್ ಆಗಿ ಆಲೋಚಿಸ್ತಾನೆ. ಅವನು ದೊಡ್ಡದಾದ ಸಮಸ್ಯೆಗಳ ಮೇಲೆ ಶ್ರದ್ಧೆ ಇಡುತ್ತಾನೆ. ಆ ಸಮಸ್ಯೆಗಳು ತುಂಬ ಕಷ್ಟಕರವಾಗಿರುತ್ತೆ ಮತ್ತು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳುತ್ತೆ, ಯಾಕಂದರೆ ದೊಡ್ಡದಾದ ಸಮಸ್ಯೆಗಳು ದೊಡ್ಡದಾಗಿ ವ್ಯಾಲ್ಯೂವನ್ನು ತರುತ್ತೆ. ಎಲನ್ ಮಸ್ಕ್ ಕಂಫರ್ಟನ್ನು ಆಯ್ಕೆ ಮಾಡಲಿಲ್ಲ. ಅವನು ರಾಕೆಟ್ಸ್ಗಳ ಮೇಲೆ ಕೆಲಸ ಮಾಡಿದನು ಮತ್ತು ಎಲೆಕ್ಟ್ರಿಕ್ ಕಾರ್ಸ್ಗಳ ಮೇಲೆ ಕೆಲಸ ಮಾಡಿದ್ದನು. ಈ ಸಮಸ್ಯೆಗಳು ತುಂಬ ರಿಸ್ಕ್ ಮತ್ತು ಒತ್ತಡವನ್ನು ತರುತ್ತೆ, ಆದರೆ ಫ್ಯೂಚರಲ್ಲಿ ಇವುಗಳೇ ಮ್ಯಾಟರ್ ಆಗೋದು. ಈ ಲೆಸನ್ ಸ್ಟೂಡೆಂಟ್ಗಳಿಗೆ ತುಂಬ ಮುಖ್ಯವಾಗಿದೆ. ನೀವು ಯಾವಾಗಲೂ ಕಂಫರ್ಟನ್ನು ಆಯ್ಕೆ ಮಾಡಿದರೆ ನೀವು ಸುಲಭವಾದ ಕೆಲಸವನ್ನು ಆಯ್ಕೆ ಮಾಡ್ತೀರಾ. ಸುಲಭವಾದ ಕೆಲಸವು ನಿಮ್ಮ ಜೀವನವನ್ನು ಬದಲಾಯಿಸುವುದಿಲ್ಲ, ಆದರೆ ನೀವು ಕಷ್ಟಕರವಾದ ಕೆಲಸವನ್ನು ಆಯ್ಕೆ ಮಾಡಿದರೆ ಆಗ ಮಾತ್ರ ನೀವು ಸ್ಕಿಲ್ಸ್ ಬಿಲ್ಡ್ ಮಾಡ್ಕೊಳ್ತೀರಾ. ಆಗ ಮಾತ್ರ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಹೀಗೆ ನಿಮ್ಮ ಜೀವನಕ್ಕೆ ವ್ಯಾಲ್ಯೂ ಉಂಟಾಗುತ್ತೆ. 3. ಲರ್ನ್ ಡೀಪ್ಲಿ ಫ್ರಮ್ ಫಂಡಮೆಂಟಲ್ಸ್, ನಾಟ್ ಶಾರ್ಟ್ಕಟ್ಸ್. ಬಹಳ ಮಂದಿ ಶಾರ್ಟ್ಕಟ್ಸ್ಗಳನ್ನು ಹುಡುಕಲು ಇಷ್ಟಪಡ್ತಾರೆ. ಅವರು ಬೇಗ ಕಲಿಯಬೇಕು ಅಂತ ಬಯಸ್ತಾರೆ, ಆದರೆ ಶಾರ್ಟ್ಕಟ್ಸ್ಗಳು ಆಳವಾಗಿ ಕಲಿಯಲು ಬಿಡುವುದಿಲ್ಲ. ಎಲನ್ ಮಸ್ಕ್ ಈ ರೀತಿ ಕಲಿಯಲಿಲ್ಲ. ಅವನು ಏನೇ ಕಲಿತರೂ ಆಳವಾಗಿ ಕಲಿತಾನೆ. ಅವನು ಸಮಸ್ಯೆಗಳನ್ನು ಬೇಸಿಕ್ ಪಾರ್ಟ್ಸ್ಗಳಾಗಿ ವಿಂಗಡಿಸ್ತಾನೆ. ಆಗ ಎಲ್ಲ ಪಾರ್ಟ್ಸ್ಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾನೆ. ಇದನ್ನು ಸುಲಭವಾಗಿ ಕಲಿಯುವ ವಿಧಾನ ಅಂತಾರೆ. ಯಾವಾಗ ಎಲನ್ ಮಸ್ಕ್ ರಾಕೆಟ್ಸ್ಗಳ ಮೇಲೆ ಕೆಲಸ ಮಾಡ್ತಾನೋ ಅವನು ಎಕ್ಸ್ಪರ್ಟ್ಸ್ಗಳ ಮೇಲೆ ಡಿಪೆಂಡ್ ಆಗಲಿಲ್ಲ. ಅವನು ಫಿಸಿಕ್ಸನ್ನು ಕಲಿತಾನೆ ಮತ್ತು ಮೆಟೀರಿಯಲ್ಸ್ಗಳನ್ನು ಕಲಿತಾನೆ ಹಾಗೂ ಇಂಜಿನಿಯರಿಂಗ್ ಬೇಸಿಕ್ಸ್ಗಳನ್ನು ಕೂಡ ಕಲಿತಾನೆ. ಈ ಕಾರಣಕ್ಕೆ ಹೊಸ ಮಾರ್ಗದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ. ಸ್ಟೂಡೆಂಟ್ಗಳಿಗೆ ಒಂದು ಎಕ್ಸಾಂಪಲನ್ನು ಹೇಳ್ತಾನೆ. ಫಾರ್ಮುಲಾಗಳನ್ನು ಮೆಮೊರೈಸ್ ಮಾಡೋದು ಸುಲಭ. ಫಾರ್ಮುಲಾಸ್ಗಳನ್ನು ಮೆಮೊರೈಸ್ ಮಾಡೋದು ಶಾರ್ಟ್ಕಟ್, ಆದರೆ ಅವುಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡಿಕೊಳ್ಳೋದು ಫಂಡಮೆಂಟಲ್. 4. ಬಿ ವಿಲ್ಲಿಂಗ್ ಟು ಫೇಲ್ ಆ್ಯಂಡ್ ಲುಕ್ ರಾಂಗ್ ಆಟ್ ದ ಸ್ಟಾರ್ಟ್. ತುಂಬ ಜನರು ಫೇಲ್ಯೂರ್ಸ್ಗಳ ನಿಮಿತ್ತ ಭಯಪಡ್ತಾರೆ. ಎಲ್ಲಿ ಮಿಸ್ಟೇಕ್ ಆಗುತ್ತೋ ಅನ್ನೋ ಭಯ, ಎಲ್ಲಿ ಜನರು ನಗ್ತಾರೋ ಅನ್ನೋ ಭಯ. ಈ ಭಯದ ಕಾರಣಕ್ಕೆ ಅವರು ಯಾವಾಗಲೂ ಸ್ಟಾರ್ಟ್ ಮಾಡಲ್ಲ. ಎಲನ್ ಮಸ್ಕ್ ಡಿಫ್ರೆಂಟ್ ಆಗಿ ಆಲೋಚಿಸ್ತಾನೆ. ಅವನು ಆರಂಭದಲ್ಲಿ ಫೇಲ್ಯೂರ್ಸ್ಗಳನ್ನು ಒಪ್ಪಿಕೊಳ್ಳುತ್ತಾನೆ. ಯಾವಾಗ ಅವನು ಸ್ಪೇಸ್ ಎಕ್ಸನ್ನು ಸ್ಟಾರ್ಟ್ ಮಾಡ್ತಾನೋ ಆಗ ತುಂಬ ರಾಕೆಟ್ಸ್ಗಳು ಫೇಲ್ ಆದವು. ಇವುಗಳನ್ನು ನೋಡಿದ ಜನರು ಅವನ ಮೇಲೆ ತಮಾಷೆ ಮಾಡ್ತಾರೆ. ಬಹಳ ಮಂದಿ ಹೇಳ್ತಾ ಇದ್ರು ಅವನು ಫೇಲ್ ಆಗ್ತಾನೆ ಅಂತ. ಆದರೆ ಅವನು ಸ್ಟಾಪ್ ಮಾಡಲಿಲ್ಲ. ಅವನು ಪ್ರತಿ ಫೇಲ್ಯೂರ್ಸ್ಗಳಿಂದ ಕಲಿತಾ ಬಂದ. ಅವನು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾ ಬಂದ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಫೇಲ್ಯೂರ್ಸ್ ಈಸ್ ಪಾರ್ಟ್ ಆಫ್ ಲರ್ನಿಂಗ್ ಅಂತ. ಒಂದು ಎಕ್ಸಾಂಪಲನ್ನು ಹೇಳ್ತೇನೆ. ಯಾವಾಗ ಒಂದು ಮಗು ನಡೆಯೋಕ್ಕೆ ಪ್ರಯತ್ನ ಮಾಡುತ್ತೋ ಅವನು ತುಂಬ ಸಾರಿ ಕೆಳಕ್ಕೆ ಬೀಳ್ತಾನೆ, ಆದರೆ ಆ ಮಗು ಸ್ಟಾಪ್ ಮಾಡಲ್ಲ. ಆ ರೀತಿ ನಾವೆಲ್ಲ ನಡೆಯುವುದನ್ನು ಕಲಿತಿದ್ದೇವೆ. ಯಾವಾಗಲೂ ನಿಮ್ಮನ್ನು ನೀವು ಕೇಳಿಕೊಳ್ಳಬೇಡಿ ನಾನು ಫೇಲ್ ಆದರೆ ಹೆಂಗಂತ, ಆದರೆ ನಿಮ್ಮನ್ನು ನೀವು ಕೇಳಿಕೊಳ್ಳಿ ನಾನು ಫೇಲ್ ಆದರೆ ಅದರಿಂದ ಏನು ನಾನು ಕಲಿಬೋದಂತ. ಹೀಗೆ ನೀವು ಕಲಿತರೆ ಮುಂದಕ್ಕೆ ಹೋಗ್ತೀರಾ. 5. ವರ್ಕ್ ಕನ್ಸ್ಟೆಂಟ್ಲಿ ಈವನ್ ವೆನ್ ಮೋಟಿವೇಶನ್ ಈಸ್ ಲೋ. ಮೋಟಿವೇಶನ್ ಅನ್ನೋದು ಪ್ರತಿದಿನ ಇರೋದಿಲ್ಲ.
ಕೆಲವೊಂದು ದಿನಗಳು ಎಕ್ಸೈಟೆಡ್ ಆಗಿ ಫೀಲ್ ಆಗ್ತೀರಾ, ಆದರೆ ಇನ್ನೂ ಕೆಲವು ದಿನಗಳು ಟೈರ್ಡ್ ಫೀಲ್ ಆಗ್ತೀರಾ. ಎಲನ್ ಮಸ್ಕ್ ಯಾವಾಗಲೂ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಲ್ಲ, ಅವನು ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡ್ ಆಗ್ತಾನೆ. ಅವನು ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾನೆ. ಆದ ಕಾರಣ ಅವನು ಫಾಸ್ಟಾಗಿ ಮುಂದಕ್ಕೆ ಮೂವ್ ಆದ. ಒಂದು ಸಿಂಪಲ್ ಎಕ್ಸಾಂಪಲನ್ನು ಹೇಳ್ತೇನೆ ಕೇಳಿ. ನಿಮ್ಮ ಹಲ್ಲುಗಳನ್ನು ಉಜ್ಜೋದಕ್ಕೆ ಮೋಟಿವೇಶನ್ ಬೇಕಾಗಿಲ್ಲ, ಆದರೂ ನೀವು ಇದನ್ನು ಪ್ರತಿದಿನ ಮಾಡ್ತೀರಾ, ಯಾಕಂದರೆ ಇದು ನಿಮ್ಮ ಹ್ಯಾಬಿಟ್. ಅದೇ ರೀತಿ ನಿಮ್ಮ ಕೆಲಸಗಳು ಕೂಡ ಹ್ಯಾಬಿಟ್ ಆಗಬೇಕು. ಲಾಸ್ಟ್ ಒನ್, ಎಕ್ಸಿಕ್ಯೂಟ್ ಐಡಿಯಾಸ್ ಇನ್ಸ್ಟೆಡ್ ಆಫ್ ಓನ್ಲಿ ಟಾಕಿಂಗ್ ಅಬೌಟ್ ದೆಮ್. ಬಹಳ ಜನರಿಗೆ ಅದೆಷ್ಟು ಐಡಿಯಾಸ್ಗಳು ಇರುತ್ತೆ. ಅವರು ಪ್ಲ್ಯಾನ್ಸ್ಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ, ಡ್ರೀಮ್ಸ್ಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ, ಆದರೆ ಅವರು ಯಾವಾಗಲೂ ಅದನ್ನು ಮಾಡೋದಿಲ್ಲ. ಆದರೆ ಎಲನ್ ಮಸ್ಕ್ ಐಡಿಯಾಸ್ಗಳನ್ನು ಹೊಂದಿಕೊಂಡು ಸುಮ್ಮನೆ ಇರುವುದಿಲ್ಲ, ಅವನು ಅವುಗಳನ್ನು ಮಾಡ್ತಾ ಹೋಗ್ತಾನೆ. ಒಂದು ಐಡಿಯಾವನ್ನು ಇಟ್ಟುಕೊಂಡು ಅದನ್ನು ಮಾಡದೆ ಹೋದರೆ ಯೂಸ್ಲೆಸ್ ಆಗಿದೆ. ಆದ್ದರಿಂದ ಇದನ್ನು ನೆನಪಿಟ್ಕೊಳ್ಳಿ, ಆ್ಯಕ್ಷನ್ ಟರ್ನ್ಸ್ ಐಡಿಯಾಸ್ ಇಂಟು ರಿಯಾಲಿಟಿ. ಅಂದರೆ ಯಾವಾಗ ನಿಮ್ಮ ಬಳಿ ಐಡಿಯಾ ಇರುತ್ತೋ ಅದನ್ನು ಮಾಡ್ತಿರೋ ಆಗ ಮಾತ್ರ ಅದು ರಿಯಾಲಿಟಿಗೆ ಬರುತ್ತೆ. ನೀವು ಆಲೋಚಿಸ್ತೀರಾ ಒಳ್ಳೆಯದು, ಪ್ಲ್ಯಾನನ್ನು ಮಾಡ್ಕೊಳ್ತೀರಾ ಒಳ್ಳೆಯದು, ಆದರೆ ಮಾಡಿದ ಪ್ಲ್ಯಾನ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡೋದು ತುಂಬ ಮುಖ್ಯ. ಜಾಸ್ತಿ ಹೊತ್ತು ಆಲೋಚಿಸೋದಕ್ಕಿಂತ ಸ್ವಲ್ಪ ಹೊತ್ತು ಕೆಲಸ ಮಾಡೋದು ಲೇಸು. ಐಡಿಯಾಸ್ಗಳ ಬಗ್ಗೆ ಇತರರ ಜೊತೆ ಮಾತಾಡುವಾಗ ಬ್ರೈನ್ ಅನ್ನೋದು ಫೇಕ್ ಸ್ಯಾಟಿಸ್ಫ್ಯಾಕ್ಷನನ್ನು ರಿಲೀಸ್ ಮಾಡುತ್ತೆ. ನೀವು ಕೆಲಸ ಮಾಡಿಲ್ಲದಿದ್ದರೂ ಮಾಡಿದಂತೆ ಫೀಲ್ ಆಗುತ್ತೀರಾ. ಹೀಗೆ ತುಂಬ ಜನರು ವರ್ಷಾನುಗಟ್ಟಲೆ ಪ್ಲ್ಯಾನ್ಗಳನ್ನು ಮಾಡಿಕೊಳ್ತಾನೆ ಇರ್ತಾರೆ. ನೀವು ಮಾತಾಡುವಾಗ ಕೆಲಸ ಮಾಡಿದಂತೆ ಫೀಲ್ ಆಗ್ತೀರಾ, ಆದರೆ ಇದು ನಿಮಗೆ 0 ರಿಸಲ್ಟ್ಸನ್ನು ತಂದುಕೊಡುತ್ತೆ. ನೀವು ಮಾಡಿದ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿದರೆ, ಅಂದರೆ ಅವುಗಳ ಪ್ರಕಾರ ಮಾಡಿದರೆ, ಆಗ ನಿಮ್ಮ ಐಡಿಯಾ ಪ್ರಾಕ್ಟಿಕಲ್ ಆಗಿ ಇದೇನಾ ಅಂತ ಗೊತ್ತಾಗುತ್ತೆ. ಆಗ ಇದು ತುಂಬ ಕಷ್ಟ ಇದೇನಾ ಅಂತ ಕೂಡ ಗೊತ್ತಾಗುತ್ತೆ. ಆಗ ಮಾತ್ರ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವ ಅವಶ್ಯಕತೆ ಇದೇನಾ ಇಲ್ವಾ ಅಂತ ಗೊತ್ತಾಗುತ್ತೆ. ಯಾವಾಗ ನಿಮ್ಮ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತೀರೋ ಈ ಎಲ್ಲ ವಿಷಯಗಳು ಹೊರಬರುತ್ತೆ. ಬರೀ ಆಲೋಚನೆ ಮಾಡಿಕೊಳ್ಳುವ ಬದಲು ಕೆಲಸ ಮಾಡಿ. ಸೊ ಆಗ ಮಾತ್ರ ನಿಮ್ಮ ಪ್ಲ್ಯಾನ್ಸ್ ರಿಯಾಲಿಟಿಗೆ ಬರುತ್ತೆ. ಎಲನ್ ಮಸ್ಕ್ ಯಾವಾಗಲೂ ಪರ್ಫೆಕ್ಟ್ ವಿಷಯಗಳಿಗಾಗಿ ಕಾಯಲಿಲ್ಲ. ನೀವು ಸ್ಟಾರ್ಟ್ ಮಾಡಿದಾಗ ಮಾತ್ರ ಪ್ರಾಬ್ಲಮ್ಸ್ಗಳು ಹೊರಬರುತ್ತವೆ, ಆದರೆ ಸ್ಟಾರ್ಟ್ ಮಾಡುವ ಮುಂಚೆ ಅಲ್ಲ. ನಿಮಗೆ ಒಂದು ವಿಷಯ ಹೇಳ್ತೇನೆ, ಆಶ್ಚರ್ಯ ಆಗಬೇಡಿ. ಪರ್ಫೆಕ್ಟ್ ಪ್ಲ್ಯಾನ್ಸ್ಗಳು ಕಂಪನಿಗಳು ಬಿಲ್ಡ್ ಆಗುವಂತೆ ಮಾಡಿಲ್ಲ, ಆದರೆ ಎಕ್ಸಿಕ್ಯೂಷನ್ನಿಂದ ಮಾತ್ರ ಸಾಧ್ಯವಾಯಿತು. ಐಡಿಯಾಸ್ಗಳು ಬರುವಂಥದ್ದು ಕಾಮನ್, ಮಾತಾಡುವುದು ಸುಲಭ, ಆದರೆ ಮಾಡುವುದು ರೇರ್. ಸೊ ಹೀಗಾಗಿ ಎಕ್ಸಿಕ್ಯೂಷನ್ ಯಾವಾಗಲೂ ಗೆಲ್ಲುತ್ತೆ. ಈ ವಿಡಿಯೋದ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ದವರು ಅದೆಷ್ಟೋ ಜನ, ಆದರೆ ನೀವು ಇಲ್ಲಿವರೆಗೆ ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದಕ್ಕಾಗಿ ನಿಮಗೆ ಒಂದು ಟಿಪ್ಪನ್ನು ಹೇಳ್ತೇನೆ ಕೇಳಿ. ಪರ್ಫೆಕ್ಟ್ ಪ್ಲ್ಯಾನ್ಗಾಗಿ ಕಾಯ್ತಾ ಇರಬೇಡಿ, ಸಣ್ಣದಾಗಿ ಆರಂಭಿಸಿ, ಈಗಲೇ ಆರಂಭಿಸಿ. ಯಾಕಂದರೆ ನೀವು ಮಾಡಿದಾಗ ಮಾತ್ರ ಕ್ಲಾರಿಟಿ ಬರುತ್ತೆ. ದ್ಯಾಟ್ ಈಸ್ ಹೌ ಪ್ರೋಗ್ರೆಸ್ ಬಿಗಿನ್. ಈ ವಿಡಿಯೋ ನಿಮಗೆ ಸಹಾಯ ಆದರೆ ಲೈಕ್ ಮಾಡಿ. ಯಾರಾದರೆ ಸಕ್ಸಸ್ ಆಗಬೇಕು ಅಂತ ನೀವು ಬಯಸ್ತೀರೋ ಅವರಿಗೆ ಈ ವಿಡಿಯೋವನ್ನು ಕಳಿಸಿ. ನಾನು ಹೇಳಿದ್ದರಲ್ಲಿ ನಿಮಗೆ ಯಾವುದು ಉಪಯೋಗ ಆಯಿತೋ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.